ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಲೆಯ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಿದ ಮಹಾನ್ ಚೇತನ ಕೆಟಿ ಶಿವಪ್ರಸಾದ್ಗೆ ಅಂತಿಮ ನಮನ. ಕಂಬನಿ ಮಿಡಿದ ಗಣ್ಯರು. ಆಷಾಢ ಶುಕ್ರವಾರದಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮಳೆ ಕೊರತೆ ಹಿನ್ನೆಲೆ ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಿ. ರೈತರಿಗೆ ಶಾಸಕ ಎಚ್ಪಿ ಸ್ವರೂಪ್ ಸಲಹೆ. ಗ್ಯಾರಂಟಿ ಯೋಜನೆಗಳಿಗೆ ಫಿಲ್ಟರ್ ಬೇಡ. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ, ಪ್ರಗತಿಪರ ಚಿಂತಕ, ಲೇಖಕ ಹಾಗೂ ರೈತ ದಲಿತ ಚಳುವಳಿಗಳೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿದ್ದ ಕೆಟಿ ಶಿವಪ್ರಸಾದ್ ನಿಧನಕ್ಕೆ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಗಣ್ಯರು, ಕಲಾವಿದರು, ರೈತ ಸಂಘದ ಮುಖಂಡರು ಹಾಗೂ ಸಾರ್ವಜನಿಕರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಿಡ್ನಿ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಶಿವಪ್ರಸಾದ್ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಅವರು ಕೊನೆಯುಸಿರೆಳೆದರು. ಬುಧವಾರ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿದ್ದು, ಸಾವಿರಾರು ಜನರು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಬೆಟ್ಟಗೋಡನಹಳ್ಳಿ ಶಾಂತಿಧಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಅಂತಾರಾಷ್ಟ್ರೀಯ ಕಲಾವಿದ ಕೆಟಿ ಶಿವಪ್ರಸಾದ್ ಉತ್ತಮ ವ್ಯಕ್ತಿತ್ವವುಳ್ಳವರು. ಅವರು ಇತರ ಕಲಾವಿದರಿಗೆ ಮಾದರಿ. ಅವರ ಬಹುದಿನ ಕನಸಿನ ಆರ್ಟ್ ಗ್ಯಾಲರಿಯನ್ನ ಹಾಸನದಲ್ಲಿ ಮಾಡುವ ಉದ್ದೇಶ ಹೊಂದಿದ್ದರು. ಅವರ ಕನಸನ್ನ ನನಸು ಮಾಡಲು ಮುಂದಾಗುತ್ತೇನೆ. ಅವರು ಇಂದು ನಮ್ಮ ಕಣ್ಣು ಮುಂದೆ ಇಲ್ಲದಿದ್ದರೂ ಅವರ ಕಲೆ ಶಾಶ್ವತವಾಗಿ ಉಳಿದಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ಕರುಣಿಸಲಿ ಎಂದು ಹೇಳಿದರು. ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಕೆಟಿ ಶಿವಪ್ರಸಾದ್ ಅವರ ನಿಧನದಿಂದ ಕಲೆ, ಸಾಹಿತ್ಯ ಹಾಗೂ ಸಮಾಜ ಸೇವೆಯ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದೆ. ಅವರು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ತಮ್ಮ ಕಲೆಯ ಮೂಲಕ ಹೆಸರು ಮಾಡಿದರು. ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಚಿತ್ರಗಳಲ್ಲಿ ಮೂಡಿಸಿದ ಅಪರೂಪದ ಕಲಾವಿದರಾಗಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಹೇಳಿದರು. ಹಿರಿಯ ಕಲಾವಿದರು, ಸಾಹಿತಿಗಳು ಕೂಡ ಕೆಟಿ ಶಿವಪ್ರಸಾದರು ಅವತ್ತು ದಿವಂಗತರಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಭಾಳಷ್ಟು ನಮ್ಮ ಹಾಸನಕ್ಕೂ ಕೂಡ ಭಾಳಷ್ಟು ನಷ್ಟ ಆಗಿದೆ. ಭಾಳ ತಮಗೂ ಗೊತ್ತಿದೆ. ಒಳ್ಳೆಯ ಪೇಂಟ್ರು ಕೂಡ ಅವರು. ಅವರ ಪೇಂಟಿಂಗ್ಸ್ ಕೂಡ ಬೇರೆ ಬೇರೆ ವಿದೇಶಗಳು ಕೂಡ ಭಾಳಷ್ಟು ಪ್ರಸಿದ್ಧ ಆಗಿರುವಂಥದ್ದು. ಹಾಗಾಗಿ ಅವರ ಕುಟುಂಬಕ್ಕೆ ಮತ್ತು ಅವರ ನಮ್ಮ ಹಾಸನವೂ ಕೂಡ ಒಂದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ದುಃಖನ ಭರಿಸುವಂಥ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂತಾಪ ಸೂಚನೆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತೀವಿ. ಎಲ್ಲ ಕಲಾವಿದರು ಕೂಡ ಮತ್ತು ಹಾಸನ ಸಮಸ್ತ ಜನತೆ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಅಪರ ಜಿಲ್ಲಾಧಿಕಾರಿ ಜಗದೀಶ್ ಮಾತನಾಡಿ, ಶಿವಪ್ರಸಾದ್ ಅವರು ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದು, ಚಿತ್ರಕಲೆ, ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಅವರು ತಮ್ಮ ಕಲೆಯ ಮೂಲಕ ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿತ್ವವಾಗಿ ಉಳಿದಿದ್ದಾರೆ. ಅವರ ಅಗಲಿಕೆ ರಾಜ್ಯದ ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಹೇಳಿದರು. ಶಿವಪ್ರಸಾದ್ ಅವರು ಇಂದು ನಮ್ಮನ್ನು ಅಲ್ಲಿದ್ದಾರೆ. ಇವರ ಸೇವೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದದ್ದು.
ಇವರು ಈ ಜಿಲ್ಲೆಯ ಅಧ್ಯಕ್ಷರು ಕೂಡ ಆಗಿದ್ದರು ಹಾಗೂ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಭಾಷಣರಾಗಿದ್ದಾರೆ. ಹಾಸನ ಜಿಲ್ಲೆಯ ಒಂದು ಗಣ್ಯರು ಅವರು ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟು ಮುಂದಿನ ಪೀಳಿಗೆಗಳಿಗೆ ಮತ್ತು ಇನ್ನಿತರ ಸಾಹಿತ್ಯಗಳಿಗೆ ಮಾದರಿಯಾಗಿದ್ದಾರೆ. ಇಂದು ಅವರು ನಮ್ಮನ್ನು 5 ಅತ್ಯಂತ ಗುರುತರಾಗಿದೆ. ಜಿಲ್ಲಾಡಳಿತ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ದುಃಖವನ್ನು ಕಳೆದುಕೊಳ್ಳುವ ಶಕ್ತಿಯನ್ನು ಆ ದೇವರು ಕಲ್ಪಿಸಲಿ ಅಂತ ಹೇಳ್ತಾ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಮಾತನಾಡಿ, ಶಿವಪ್ರಸಾದ್ ಅವರ ಬಗ್ಗೆ ಮಾತನಾಡಲು ಒಂದು ದಿನವೂ ಸಾಕಾಗುವುದಿಲ್ಲ. ಅವರು ಮೂಲತಃ ಬಂಡಾಯ ಮನೋಭಾವದ ಕಲಾವಿದರಾಗಿದ್ದರು. ತಮ್ಮ ಬದುಕಿನ ಸಂಪೂರ್ಣ ಅವಧಿಯನ್ನ ಕಲೆ ಮತ್ತು ಸಾಮಾಜಿಕ ಬದ್ಧತೆಗೆ ಮೀಸಲಿಟ್ಟಿದ್ದರು. ಬಡವರು ಮತ್ತು ಶೋಷಿತರ ಪರ ಅವರ ಹೋರಾಟವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಾನವೀಯ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಅವರು ಸಮಾಜಕ್ಕೆ ಅಪರೂಪದ ಆದರ್ಶವಾಗಿದ್ದಾರೆ ಎಂದು ಹೇಳಿದರು. ಆದರೆ ಸಾವಿನ ಸಂದರ್ಭದಲ್ಲಿ ಈ ಒಂದು ನೋಟ ಇದೆಯಲ್ಲ, ಅಪಾರ ಸಂಖ್ಯೆಯ ಬಂಧು ಮಿತ್ರರು, ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲವನ್ನು ಜೊತೆಗಿಟ್ಕೊಂಡು ವಿದಾಯ ಕೋರುವಂತಹದ್ದು ಅಪರೂಪದ ವ್ಯಕ್ತಿತ್ವ ಮತ್ತು ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಶಿವಪ್ರಸಾದ್ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನ ಕಳೆದುಕೊಳ್ಳುತ್ತೆ. ಕ್ಲುಪ್ತವಾಗಿ ಹೇಳೋದಾದರೆ ಶಿವಪ್ರಸಾದ್ ಅವರು ಅನೇಕ ಮುಖಗಳಿದ್ರು. ಅವರು ಮೂಲತಃ ಬಂಡಾಯ ಪ್ರವೃತ್ತಿಯವರು ಮತ್ತು ಬಂಡಾಯದ ಬದುಕನ್ನು ಆಯ್ಕೆ ಮಾಡಿಕೊಂಡವರು. ಕಲೆಗಾಗಿ ತಮ್ಮ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದರು. ಬರೀ ಅವರು ಕಲೆಯ ಆರಾಧಕರು ಮಾತ್ರ ಆಗಿರಲಿಲ್ಲ, ಅದರ ಜೊತೆಯಲ್ಲಿ ಬಹಳ ಗಂಭೀರವಾದ, ತೀವ್ರವಾದ ಮತ್ತು ತಾರ್ಕಿಕವಾದ ಸಾಮಾಜಿಕ ಬದ್ಧತೆಯನ್ನು ಕೂಡ ಅವರು ಹೊಂದಿದರು. ಹಾಸನ ತಾಲೂಕಿನ ಕಾರ್ಲೆ ಗ್ರಾಮದಲ್ಲಿ ಜನಿಸಿದಂಥ KT ಶಿವಪ್ರಸಾದ್ ಅವರು ದಿವಂಗತ LT ಕಾರ್ಲೆ ಅವರ ಸುಪುತ್ರರಾಗಿ ಜನಿಸಿದಂಥ KT ಶಿವಪ್ರಸಾದ್ ಅವರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬೆಳೆಯೋದರ ಜೊತೆಗೆ ಜಿಲ್ಲೆಯ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆಗೆ ಅತಿ ಹೆಚ್ಚು ಒತ್ತನ್ನು ಕೊಡುವ ಮೂಲಕ ಅವರಿಗೆ ಸಹಕಾರವನ್ನು ನೀಡುತ್ತಾ ಅವರ ಬೆಳವಣಿಗೆಗೆ, ಈ ಸಂಘಟನೆಗಳ ಬೆಳವಣಿಗೆಗೆ ಅತ್ಯಂತ ಸಹಕಾರವನ್ನು ನೀಡಿದಂಥವರು. ಎಂದೂ ಕೂಡ ಒಂದು ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂತೆ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಅಪ್ಪಟ ನಿಕಟವರ್ತಿಯಾಗಿದ್ದಂಥ KT ಶಿವಪ್ರಸಾದ್ ರವರು ಜಾತ್ಯತೀತ ನಿಲುವಿನಲ್ಲಿ ಬದುಕಿದಂಥವರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ದಲಿತ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಅದಕ್ಕೆ KT ಶಿವಪ್ರಸಾದ್ ಅವರ ಕೊಡುಗೆ ತುಂಬ ಇದೆ. ಹಾಗಾಗಿ ಅವರನ್ನು ನಾವು ಈ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಶಕ್ತಿಯಾಗಿ ನೋಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗೀತಾ, ಮಾಜಿ ಶಾಸಕ HM ವಿಶ್ವನಾಥ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, HK ಸಂದೇಶ್, ಕೃಷ್ಣದಾಸ್, MG ಪೃಥ್ವಿ, ಧರ್ಮೇಶ್, ಆಯುಷ್ ಆರೋಗ್ಯಾಧಿಕಾರಿ ಲಕ್ಷ್ಮೀಶ್, ಗ್ಯಾರಂಟಿ ರಾಮಣ್ಣ, ರೈತ ಸಂಘದ ಮುಖಂಡರಾದ ಬಾಬು, ಕಣಗಾಲ್ ಮೂರ್ತಿ, ಸಾಹಿತಿ ರೂಪಾ ಹಾಸನ್, ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KG ಸುರೇಶ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಶಿವಪ್ರಸಾದ್ ಅವರ ಸಾಧನೆ ಹಾಗೂ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಅಂತಿಮ ನಮನ ಸಲ್ಲಿಸಿದರು. ವಿಶ್ವವಿಖ್ಯಾತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಚರಿಸಲಾಗುವ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಪೂರ್ವ ಸಿದ್ಧತೆಗಳ ಕುರಿತು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆಷಾಢ ಶುಕ್ರವಾರದ ದಿನದಂದು ತಾಯಿಯ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಕಳೆದ ಬಾರಿ ಎದುರಾಗಿದ್ದ ಕೆಲವು ಸವಾಲು ಮತ್ತು ಸಮಸ್ಯೆಗಳನ್ನು ಮನಗಂಡು ಈ ಬಾರಿ ಮೂಲಭೂತ ಸೌಕರ್ಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಷಾಢ ಮಾಸದ ಶುಕ್ರವಾರ, ಶನಿವಾರ ಮತ್ತು ಭಾನುವಾರಗಳಂದು ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ವಿಶೇಷ ಟಿಕೆಟ್ ಹಾಗೂ
ಹಾಗೂ ಪ್ರತ್ಯೇಕ ಬಸ್ ಸೌಲಭ್ಯ ಕಲ್ಪಿಸಲಾಗಿದ್ದು, ವಿಶೇಷ ಟಿಕೆಟ್ ಪಡೆದ ಭಕ್ತಾದಿಗಳಿಗೆ ಬೆಟ್ಟಕ್ಕೆ ಹೋಗಲು ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಮೊಬೈಲ್ ಆಪ್ ಮೂಲಕವೂ ಆನ್ಲೈನ್ನಲ್ಲಿ 2,000 ರೂಪಾಯಿ ಟಿಕೆಟ್ ಖರೀದಿಸಲು ಮುಕ್ತ ಅವಕಾಶ ನೀಡಲಾಗಿದೆ. ಗಣ್ಯರ ದರ್ಶನದಿಂದ ಸಾಮಾನ್ಯ ಭಕ್ತರಿಗೆ ತೊಂದರೆಯಾಗದಂತೆ ತಡೆಯಲು ಈ ಬಾರಿ ಕಟ್ಟುನಿಟ್ಟಿನ ಸಮಯ ನಿಗದಿಪಡಿಸಲಾಗಿದೆ. ಬೆಳಗ್ಗೆ 5:30 ರಿಂದ 9:30 ಮಾತ್ರ ವಿಐಪಿಗಳಿಗೆ ದರ್ಶನದ ವ್ಯವಸ್ಥೆ ಇರಲಿದ್ದು, ಬಳಿಕ ಸಾಮಾನ್ಯ ಸಾರ್ವಜನಿಕರಿಗೆ ಆದ್ಯತೆ ನೀಡಲಾಗುತ್ತದೆ. ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳ ಮೂಲಕ ನಡೆದುಕೊಂಡು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ದಾರಿಯುದ್ದಕ್ಕೂ ಉಚಿತ ಮಜ್ಜಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶೇಖ್ ತಸ್ವೀರ್ ಆಸಿಫ್, ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ರೂಪಾ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಗಸ್ಟ್ ತಿಂಗಳಲ್ಲಿ ಮಳೆ ಕೊರತೆ ಎದುರಾಗುವ ಸಾಧ್ಯತೆ ಇರುವುದರಿಂದ ರೈತರು ಮೆಕ್ಕೆಜೋಳ ಬೆಳೆಗೆ ಮಾತ್ರ ಸೀಮಿತವಾಗದೆ ರಾಗಿ ಸೇರಿದಂತೆ ಬಹು ಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಸಲಹೆಯನ್ನ ನೀಡಿದರು. ನಗರದ ಸಂತೆಪೇಟೆಯ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳು ಹಾಗೂ ರೈತರ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಯ ಅಭಾವದಿಂದ ಮೆಕ್ಕೆಜೋಳ ಬೆಳೆಯಲ್ಲಿ ಬಿಳಿ ಸುಳಿ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಪರ್ಯಾಯ ಬೆಳೆಗಳತ್ತ ರೈತರು ಗಮನ ಹರಿಸಬೇಕು. ರಾಗಿ ಬೆಳೆಗೆ ಅಗತ್ಯವಿರುವ ಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಸಲು ಕೃಷಿ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ರೈತರು ಗೊಬ್ಬರ ವಿತರಣೆಯಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು. ಹಲವು ದಿನಗಳಿಂದ ಗೊಬ್ಬರಕ್ಕಾಗಿ ಪಟ್ಟಣಕ್ಕೆ ಅಲೆದಾಡಬೇಕಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಮೀನು ದಾಖಲೆಗಳು ಇನ್ನೂ ಮೃತ ತಂದೆಯ ಹೆಸರಿನಲ್ಲಿರುವ ಕಾರಣ ಪಹಣಿ ವರ್ಗಾವಣೆಯಾಗದೆ ಗೊಬ್ಬರ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ಕೆಲ ರೈತರು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮೂಲಕ ಗೊಬ್ಬರ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಜಮೀನು ದಾಖಲೆಗಳು ತಮ್ಮ ಹೆಸರಿನಲ್ಲಿ ಇಲ್ಲದಿದ್ದರೂ ಹಾಲು ಉತ್ಪಾದಕರ ಸಂಘ ಅಥವಾ ಇತರ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಇದ್ದರೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆಯಬಹುದು ಎಂದು ತಿಳಿಸಿದರು. ಒಂದೇ ಬೆಳೆಗೆ ಅವಲಂಬಿತರಾಗದೆ ಬಹು ಬೆಳೆ ಪದ್ಧತಿ ಅನುಸರಿಸುವುದು ರೈತರಿಗೆ ಹೆಚ್ಚು ಲಾಭದಾಯಕವಾಗಲಿದೆ ಎಂದು ಹೇಳಿದರು. ಸಭೆಯಲ್ಲಿ ತಹಸೀಲ್ದಾರ್ ಗೀತಾ, ಕೃಷಿ ಇಲಾಖೆಯ ಉಪ ನಿರ್ದೇಶಕಿ ಕೋಕಿಲ, ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ಜಯರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳ ಮೂಲ ಉದ್ದೇಶವನ್ನ ಮರೆತು ಫಲಾನುಭವಿಗಳನ್ನ ವಿವಿಧ ಮಾನದಂಡಗಳ ಹೆಸರಿನಲ್ಲಿ ಫಿಲ್ಟರ್ ಮಾಡುವ ಮೂಲಕ ಬಡವರು ಹಾಗೂ ರೈತರನ್ನ ಯೋಜನೆಗಳಿಂದ ಹೊರಗಿಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಏನಿದೆ ಅದು ನಿಮಗೆ ಸರಿಯಾಗಿ ಪರಿಜ್ಞಾನ ಇದೆಯಾ? ನೀವು ಫಿಲ್ಟ್ರೇಷನ್ ಮಾಡಿ ನಿಮ್ಮ ಯೋಜನೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಜೆಟನ್ನು ನೀವು ಕೆಲಸ ಮಾಡೋಕ್ಕೆ ಹೊರಟಿದ್ದೀರಿ. ಯಾರು ಶ್ರೀಮಂತರಿಗೆ ಯಾರ್ಯಾರ ಕೊಟ್ಟಿದ್ದೀರಾ? ಅಥವಾ ಯಾರು ಸಾವಿರಾರು ಕೋಟಿ ನೂರಾರು ಕೋಟಿ ಶ್ರೀಮಂತರುಗಳಿಗೆ ಯಾರ್ಯಾರ ಕೊಟ್ಟಿದ್ದೀರಾ? ನಾವು ಹೇಳೋ ಪ್ರಕಾರ ಹಳ್ಳಿಲಿರೋ ಬಡವರು ಎಲ್ಲ ರೈತರು ಕೂಡ ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಡೆ ಇರೋರೆ. ಆ ಕಾರಣಕ್ಕೆ ಈ ಸಿಕ್ಕಾಬಟ್ಟೆ ಫಿಲ್ಟ್ರೇಷನ್ ಮಾಡಿ ಅವ್ರನ್ನ ತೆಗೆದು ಹೊರಗಡೆ ಇಟ್ಟು ಮತ್ತೆ ಅದರಲ್ಲಿ ಫಿಲ್ಟ್ರ್ ಮಾಡಿ ನಿಮ್ಮ ಬಜೆಟನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವು ಮಾಡ್ತಾ ಇರೋ ಪ್ರಯತ್ನ ನೋಡಿದರೆ ನಿಮ್ಮ ಯೋಜನೆ ಮೂರ್ಖತನದಿಂದ ಕೂಡಿದೆ. ನೀವು ಸದುದ್ದೇಶವನ್ನು ಈಡೇರಿಸೋ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನು ಎಚ್ಚರಿಕೆಯಾಗಿ ನಿಮಗೆ ಹೇಳ್ತಾ ಇದ್ದೀವಿ, ಇದನ್ನು ಬೇಗ ಸರಿ ಮಾಡಿಕೊಳ್ಳ್ರಿ. ಸಿಕ್ಕಾಬಟ್ಟೆ ಫಿಲ್ಟ್ರ್ ಮಾಡೋಕ್ಕೆ ಹೋಗಬೇಡಿ. ಸಾಮಾನ್ಯ ಜನರಿಗೆ ಅದು ರೀಚ್ ಆಗ್ತಾ ಇರುತ್ತೆ, ಅದೇನು ಬಹಳ ದೊಡ್ಡ ನಷ್ಟ ಏನಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಹೇಳಿ. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ದೇವರಾಯಪಟ್ಟಣದ ಡಿಸಿ ಲೇಔಟ್ನಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹಾಗೂ ದೊಡ್ಡಮಂಡಗನಹಳ್ಳಿ ಬಳಿಯ ಗುಹೆಕಲಮ ದೇವಾಲಯದ ಬಳಿ 43 ಲಕ್ಷ ಸಿಎಂಐಡಿಪಿ ಯೋಜನೆಯ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಮುಂದಿನ ದಿನಗಳಲ್ಲಿ ಅಲ್ಲಿನ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ತಾನು ಸಹಕಾರ ನೀಡುವುದಾಗಿ ಭರವಸೆ ನೀಡುತ್ತೇನೆ. ಗುಣಮಟ್ಟದ ಕಾಮಗಾರಿಯನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡಬೇಕು ಎಂದು ಹೇಳಿದರು.
ಮತ್ತು ಗುಹೆಕಲ್ಲಮ್ಮ ದೇವಸ್ಥಾನದ ಸುತ್ತಲೂ ಏನು ಕಾಂಕ್ರೀಟ್ ಇದಕ್ಕೂ 15 ಲಕ್ಷ ಏನು ಗ್ರಾಮಕ್ಕೆ ಹಾಕಿ ಇವತ್ತು ಗುದ್ಲಿ ಪೂಜೆನ ಮಾಡಿದ್ವಿ. ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ. ಗುಣಮಟ್ಟದ ಕೆಲಸವನ್ನು ಕೂಡ ಮಾಡಲಿಕ್ಕೆ ಏನು ಗುತ್ತಿಗೆದಾರರು ಕೂಡ ಹೇಳಿದ್ವಿ. ಹಾಗಾಗಿ ಪ್ರತಿಯೊಂದು UGD ಭಾಳಷ್ಟು ದೊಡ್ಡ ಸಮಸ್ಯೆ ಇದೆ. ಈಗಾಗಲೇ ನಗರ ಪಾಲಿಕೆಯಿಂದ ಏನು ಅಧಿವೇಶನದಲ್ಲೂ ಕೂಡ ಮುಖ್ಯಮಂತ್ರಿಗಳೊಂದು 200 ಕೋಟಿ ಅನುದಾನವನ್ನು ಕೊಡ್ತೀವಿ ಅಂತ ನಿರೀಕ್ಷೆಯಲ್ಲಿದ್ದೀವಿ. ನೋಡಬೇಕು, ಈಗ ಸದ್ಯದಲ್ಲಿ ಅದರಲ್ಲೂ ಕೂಡ ಒಂದು 6 ಕೋಟಿ ಅನುದಾನವನ್ನು ಹಾಕಿದ್ದೀವಿ. ಶೀಘ್ರದಲ್ಲೇ UGD ಮತ್ತು ಊರಿಗೆ ಸಂಬಂಧಪಟ್ಟ ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಅತಿ ಮುಖ್ಯವಾಗಿ ಊರಿನ ಗ್ರಾಮಸ್ಥರೆಲ್ಲ ಕೂಡ ಈ ಹಿಂದೆ ಏನು ಇದು ನಮ್ಮ ಹಕ್ಕುಪತ್ರ ಇದರಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಹಲವಾರು 30-40 ವರ್ಷಗಳಿಂದನೂ ಕೂಡ ಅವರಿಗೆ ಹಕ್ಕುಪತ್ರವನ್ನು ಕಟ್ಟಿದ್ದಾರೆ. ಈಗ ನಗರ ಪಾಲಿಕೆಯಿಂದ ಶೀಘ್ರದಲ್ಲೇ ಏನು ಖಾತೆ ಕೊಡೋಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಈಗಾಗಲೇ ಖಾತೆ ಕೊಡಲಿಕ್ಕೆ ಎಲ್ಲ ಹಂತದಲ್ಲಿ ಕೊನೆಯ ಹಂತದಲ್ಲಿ ಕೆಲಸಗಳು ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೆ ಏನು ಕೆಲಸಗಳಾಗಬೇಕಾಗೋದು ಹಂತದಲ್ಲಿ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಬಯಸ್ತೇನೆ. ಬೇಲೂರು ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಶಾಸಕ HK ಸುರೇಶ್ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಸಭೆಯನ್ನ ನಡೆಸಲಾಯಿತು. ಪಟ್ಟಣದ ಪುರಸಭೆಯ ವೇಲಾಪುರಿ ಸಭಾಂಗಣದಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿ ಕಳೆದ 3 ದಶಕಗಳಿಂದ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಕುಟುಂಬಗಳಿಂದ ಪಟ್ಟಣದ ಸೌಂದರ್ಯಕ್ಕೆ ಧಕ್ಕೆಯಾಗುತ್ತಿರುವುದರ ಜೊತೆಗೆ ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಿಗೂ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ 65 ಗುಡಿಸಲು ನಿವಾಸಿಗಳಿಗೆ ರಾಯಪುರ ಸಮೀಪದ ಪ್ರದೇಶದಲ್ಲಿ ನಿವೇಶನ ನೀಡುವ ಭರವಸೆಯನ್ನು ತಾವು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ನೀಡಿದ್ದೇವೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಸರಿಯಾದ ಟೌನ್ ಪ್ಲಾನ್ ರೂಪಿಸುವಲ್ಲಿಯೂ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಲ್ಲಿಯೂ ಸಂಪೂರ್ಣ ವಿಫಲರಾಗಿದ್ದಾರೆ. ಕೆಲ ಅಧಿಕಾರಿಗಳು ಭೂಗಳರ ಒತ್ತಡಕ್ಕೆ ಮಣಿದು ನಿವೇಶನ ಹಂಚಿಕೆ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿದ್ದಾರೆ. ಕಳೆದ 1 ವಾರದಿಂದ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಅಧಿಕಾರಿಗಳು ನೆಪ ಹೇಳದೆ ಜನರಿಗೆ ನೀಡಿರುವ ಭರವಸೆಯನ್ನು ಈಡೇರಿಸುವಂತೆ ಕಾರ್ಯನಿರ್ವಹಿಸಬೇಕು. ಕಥೆ ಕವನ ಬೇಡ, ಕೆಲಸ ಬೇಕು ಎಂದು ಹೇಳಿದರು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆಶ್ರಯ ಸಮಿತಿ ಸದಸ್ಯರಾದ ಹರೀಶ್, ಇಕ್ಬಾಲ್, ಡಿಂಪಲ್ ರಾಣಿ, ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸ್ಥಳೀಯ ನ್ಯಾಯಾಲಯದ ಆವರಣದಲ್ಲಿ ಹೊಳೆನರಸೀಪುರ ವಕೀಲರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವವನ್ನು ಅತ್ಯಂತ ಶ್ರದ್ಧೆ, ಗೌರವ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದ ಯೋಗೇಂದ್ರ ಶೆಟ್ಟಿ ಹಾಗೂ ಐಶ್ವರ್ಯ ಗುಡದಿನಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ನ್ಯಾಯಾಧೀಶರಾದ ಯೋಗೇಂದ್ರ ಶೆಟ್ಟಿ, ಕೆಂಪೇಗೌಡರು ದೂರದೃಷ್ಟಿ ಹೊಂದಿದ್ದ ಮಹಾನ್ ಧೀಮಂತ ವ್ಯಕ್ತಿ. ಕೇವಲ ಭೌಗೋಳಿಕ ಸಂಪನ್ಮೂಲಗಳಿದ್ದರೆ ಸಾಲದು, ಅದನ್ನು ಹೇಗೆ ಸುಸಜ್ಜಿತವಾಗಿ ಬಳಸಿಕೊಳ್ಳಬೇಕು ಎಂಬ ಮುನ್ನಾಲೋಚನೆ ಅವರಿಗಿತ್ತು. ಅದಕ್ಕಾಗಿಯೇ ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ. ಅವರ ಜಯಂತಿಯನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅವರ ತತ್ವ ಹಾಗೂ ಮಾರ್ಗದರ್ಶನಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವ ಎಂದು ಹೇಳಿದರು. ಅವರು ಹಾಕಿರುವಂಥ ಒಂದು ತತ್ವ ಮಾರ್ಗದರ್ಶನದಿಂದಲೇ ಇವತ್ತು ಈ ರೀತಿ ನಮ್ಮ ಬೆಂಗಳೂರು ನಗರ ಈ ರೀತಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಯಿತು. ಅಂಥ ಧೀಮಂತ ವ್ಯಕ್ತಿಯನ್ನು ಪಡೆದ ನಾವು ಎಲ್ಲರೂ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಳ್ಬಹುದು. ಸೊ ಒಬ್ಬ ದೂರದೃಷ್ಟಿ ಹೊಂದಿರುವಂಥ ಮಹಾನ್ ವ್ಯಕ್ತಿ. ಸೊ ನಮಗೆ ಕೇವಲ ನಮ್ಮ ಒಂದು ಭೌಗೋಳಿಕದಲ್ಲಿ ಸಂಪನ್ಮೂಲ ಇದ್ದರೆ ಸಾಲದು. ಸೊ ಅದೇ ರೀತಿ ಅದನ್ನು ಅಚ್ಚುಕಟ್ಟಾಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು, ಆ ದೂರದೃಷ್ಟಿ ಹೇಗಿರಬೇಕು, ಅದಿದ್ರೇ ತಾನೇ ನಮ್ಮ ನಗರವನ್ನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಅಂಥ ಒಂದು ದೂರದೃಷ್ಟಿ ಮುಂದಾಲೋಚನೆಯನ್ನು ಹೊಂದಿಕೊಂಡು ಅದನ್ನು ನಮ್ಮ ಬೆಂಗಳೂರನ್ನು ಈ ರೀತಿ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣಕರ್ತನೆಂತಲೇ ಹೇಳ್ಬೋದು. ಅಂಥ ಒಂದು ಧೀಮಂತ ವ್ಯಕ್ತಿಯನ್ನು ಸ್ಮರಿಸುವ ಭಾಗ್ಯ ಅಂತಲೇ ನಮಗೆ ಒದಗಿ ಬಂದಿದೆ. ಸೊ ನಾವು ಅವರನ್ನು ಕೇವಲ ಒಂದು ಸ್ಮರಿಸೋಕ್ಕೋಸ್ಕರ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬಾರ್ದು. ಅದರ ಜೊತೆಗೆ ನಾವು ಅವರ ತತ್ವ ಮಾರ್ಗದರ್ಶನ ಅದನ್ನು ನಾವು ದಿನನಿತ್ಯದ ದೈನಂದಿನಲ್ಲೇ ಅಳವಡಿಸಿಕೊಳ್ಳಬೇಕು. ಆಗ ತಾನೇ ಅವರಿಗೆ ನಾವು ನೀಡುವಂಥ ಒಂದು ನಿಜವಾದ ಗೌರವ ಅಂತಲೇ ಹೇಳ್ಬೋದು. ಆದ್ದರಿಂದಲೇ ಒಂದು ಧೀಮಂತ ವ್ಯಕ್ತಿಯ ಮಾರ್ಗದರ್ಶನ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಬರಹಗಾರರ ಸಂಘದ ಅಧ್ಯಕ್ಷರಾದ ಸುಂದರೇಶ್ ಡಿ ಉಡುವಾರೆ, ವಕೀಲರಾದ ರಾಮಪ್ರಸನ್ನ, ಅರುಣ್ ಕುಮಾರ್, ಸುನೀಲ್ ಹಾಗೂ ಮಹಿಳಾ ವಕೀಲರು, ಹಿರಿಯ ಕಿರಿಯ ವಕೀಲರು ಹಾಜರಿದ್ದರು. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ,
ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಬಿಸಿ ಮಂಜುನಾಥ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಹರಪನಹಳ್ಳಿಯ ಪಾರಂಪರಿಕ ನಾಟಿ ವೈದ್ಯ ರಾಜಪ್ಪ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ನಾಟಿ ವೈದ್ಯಕೀಯ ಶಿಬಿರ ನಡೆಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಾಗೂ ಬಿಸಿ ಮಂಜುನಾಥ್ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಿಎಂ ಸಂತೋಷ್, ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ಮತ್ತು ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಜನರಲ್ಲಿ ಆಸಕ್ತಿ ಹೆಚ್ಚುತ್ತಿದೆ. ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆಯಿಂದ ಹೊಸ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಔಷಧಿಗಳೇ ಆಹಾರವಾಗಬಾರದು, ಆಹಾರವೇ ಔಷಧಿಯಾಗಬಾರದು ಎಂಬ ಪೂರ್ವಿಕರ ಸಂದೇಶವನ್ನು ಪಾಲಿಸುವುದು ಅಗತ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಭರತ್ ಕುಮಾರ್, ಬಿ ಗಿರೀಶ್, ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ನಾಟಿ ವೈದ್ಯ ರಾಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ಚೈತನ್ಯ ತುಂಬಬೇಕು ಎಂದು ದಲಿತ ಪ್ರಗತಿಪರ ಹೋರಾಟಗಾರ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಸರ್ಕಾರವನ್ನು ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷ ಬಂದು 3 ವರ್ಷ ಕಳೆದಿದೆ. ಹಾಸನದಲ್ಲಿ ಇದುವರೆಗೂ ನಮಗೆ ಒಂದು ಸಚಿವಗಿರಿ ಕೊಟ್ಟಿಲ್ಲ. ಹಾಸನ ಅಭಿವೃದ್ಧಿ ಕುಂಠಿತವಾಗಿದೆ. ಈಗ ಬೇರೆಯವ್ರಿಗೆ ಕೊಡ್ತಾರೆ, ಅವರು ಬಂದ ಪುಟ್ಟ ಓದ ಪುಟ್ಟ ಅಂತ ಹೋಗ್ತಾರೆ. ಹಾಸನದ ಬಗ್ಗೆ ಯಾವುದೇ ಕಾಳಜಿ ಇರಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ ಅವ್ರೇನೇ ಅಭಿವೃದ್ಧಿ ಮಾಡಬೇಕು ಅಂದ್ರೂ. ಉದಾಹರಣೆಗೆ ಈಗ ನಮ್ಮ ಹಾಸನದಲ್ಲಿ BM ರೋಡು ರಸ್ತೆ ಅಗಲೀಕರಣ ಆಗಿಲ್ಲ. ಕೃಷ್ಣ ಹೋಟ್ಲ ಹತ್ರ ಭಾರಿ ಟ್ರಾಫಿಕ್ ಸಮಸ್ಯೆ ಇದೆ. ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕು ಹಾಸನದಲ್ಲಿ. ಈಗಿದೆ ನಮ್ಮ ಶಾಸಕರಾದ ಶಿವಲಿಂಗೇಗೌಡರಿಗೊಂದು ಸಚಿವಗಿರಿ ಕೊಟ್ಟರೆ ನಾವು ಪಕ್ಷಾತೀತವಾಗಿ ಕೇಳ್ತಾ ಇರೋದು ಪ್ರಗತಿಪರ ಒಕ್ಕೂಟದಿಂದ. ನಮಗೇನು ಯಾವುದೇ ಪಕ್ಷದಿಂದ ನಾವು ಇನ್ಫ್ಲುಯೆನ್ಸ್ ಮಾಡಿ ಅವ್ರಿಗೆ ಹೇಳಬೇಕಾಗಿಲ್ಲ. ಏನಪ್ಪ ಅಂದರೆ ಅವ್ರಿಗೆ ಕೊಡೋಂಥ ಒಂದು ವರ್ಚಸ್ಸಿದೆ, ಕೊಡ್ಲೂಬೋದು. ಅವರು ಹಲವಾರು ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ, ಒಳ್ಳೆ ಕೆಲಸನೂ ಮಾಡ್ತಾಯಿದ್ದಾರೆ. ಈಗ ಅವರು ಕೇವಲ ಅರಸೀಕೆರೆಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಅರಸೀಕೆರೆ ಅಭಿವೃದ್ಧಿ ಮಾತ್ರ ಮಾಡ್ಕೊತಾ ಇದ್ದಾರೆ. ಸಚಿವರಿಗೆ ಕೊಟ್ಟರೆ ಅವ್ರಿಗೆ ಇಡೀ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಮಗೊಂದು ಆಶಯ ಇದೆ. ಮಾಡ್ಬೋದು, ರೇವಣ್ಣರ ಥರ ಇವರು ಮಾಡ್ತಾರೆ ನಾವು ಅಭಿಲಾಷೆ ಇಟ್ಕೊಂಡಿದ್ದೀವಿ. ದಯಮಾಡಿ ಇವರ ಹೋರಾಟ ಹಾಗೂ ಪಕ್ಷದಲ್ಲಿ ಇದನ್ನು ಕಂಡು ಗಮನಕ್ಕೆ ತಗೊಂಡು ಅವ್ರು ಯಾವ ರೀತಿ ಕಾಮಗಾರಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾವು ಈ ಮೂಲಕ ಬೇಡ್ಕೊಳ್ಳೋದೇನು ಅಂದರೆ ಇವರಿಗೆ ಒಂದು ಹಾಸನದ ಪರವಾಗಿ ಒಂದು ಸಚಿವಗಿರಿ ಕೊಡಬೇಕಾಗಂತ ಕೇಳ್ಕೊಳ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಪ್ರಗತಿಪರ ಹೋರಾಟಗಾರ ಒಕ್ಕೂಟದ ಕಾರ್ಯದರ್ಶಿ ದಿನೇಶ್, ಸ್ಟೀಫನ್, ಮೋಹನ್, ಥಾಮಸ್, ವೆಂಕಟೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಸ್ಕಾಲರ್ಸ್ ವರ್ಲ್ಡ್ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಗೆ ಹೂಗುಚ್ಛ ನೀಡಿ ಗೌರವ ಸಲ್ಲಿಸಿದರು. ವಿದ್ಯಾರ್ಥಿಗಳು ವೈದ್ಯರ ಸೇವೆಯನ್ನು ಶ್ಲಾಘಿಸಿದರು. ವೈದ್ಯರು ನಮ್ಮ ಸಮಾಜದ ಪ್ರತ್ಯಕ್ಷ ದೈವಗಳು ಎಂಬ ಭಾವನೆಯೊಂದಿಗೆ ಮಕ್ಕಳ ಮುಖದಲ್ಲಿ ಉತ್ಸಾಹ ತುಂಬಿತ್ತು. ವಿದ್ಯಾರ್ಥಿಗಳು ವೈದ್ಯರೊಂದಿಗೆ ಮಾತನಾಡಿ ಅವರ ಸೇವೆ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಮಕ್ಕಳ ಕೃತಜ್ಞತೆ, ಶಿಸ್ತು ಮತ್ತು ಅರಿವಿನ ಬಗ್ಗೆ ವೈದ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳ ಈ ಭೇಟಿಯು ತಮಗೆ ವಿಭಿನ್ನ ಅನುಭವ ನೀಡಿತು ಎಂದು ದಂತ ವೈದ್ಯರುಗಳಾದ ಡಾಕ್ಟರ್ ಶ್ರುತಿ ಹಾಗೂ ಡಾಕ್ಟರ್ ಸೀಮಾ ಅವಿನಾಶ್ ಅವರು ತಿಳಿಸಿದರು. ವೈದ್ಯರುಗಳ ಬಗ್ಗೆ ಮಕ್ಕಳಿಗಿರುವ ಅಭಿಮಾನ ಮೆಚ್ಚುವಂತಹದ್ದು. ಇಂತಹ ಸಾಂಸ್ಕೃತಿಕ ಅರಿವು ಮಕ್ಕಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ನೆರವಾಗುತ್ತದೆ. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಚಂದ್ರಶೇಖರ್ ರವರು ವೈದ್ಯರ ಸೇವೆಗೆ ಗೌರವ ಸಲ್ಲಿಸುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಮಕ್ಕಳಲ್ಲಿ ದಯೆ, ಶ್ರದ್ಧೆ ಮತ್ತು ಸೇವಾ ಭಾವನೆ ಬೆಳೆಸುವುದು ಅತ್ಯಗತ್ಯ. ವೈದ್ಯರಂತೆ ಕೊಡುಗೆ ನೀಡುವ ಮನೋಭಾವ ನಿಮ್ಮಲ್ಲೂ ಮೂಡಲಿ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲೆಯ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಿದ ಮಹಾನ್ ಚೇತನ ಕೆಟಿ ಶಿವಪ್ರಸಾದ್ಗೆ ಅಂತಿಮ ನಮನ. ಕಂಬನಿ ಮಿಡಿದ ಗಣ್ಯರು. ಆಷಾಢ ಶುಕ್ರವಾರದಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮಳೆ ಕೊರತೆ ಹಿನ್ನೆಲೆ ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಿ. ರೈತರಿಗೆ ಶಾಸಕ ಎಚ್ಪಿ ಸ್ವರೂಪ್ ಸಲಹೆ. ಗ್ಯಾರಂಟಿ ಯೋಜನೆಗಳಿಗೆ ಫಿಲ್ಟರ್ ಬೇಡ. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.